ಸಿಐಡಿ ತನಿಖೆಗೆ ನೀಡಿ ಈಗ ಪೊಲೀಸ್ ಮಹಾನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಒಟ್ಟು 6 ಕೇಸ್ಗಳ ಪೈಕಿ 4 ಕೇಸನ್ನ ಸಿಐಡಿಗೆ ವಹಿಸಿದ್ದಾರೆ. ಸೊ 4 ಕೇಸನ್ನ ಈಗ ಸಿಐಡಿ ತನಿಖೆ ಮಾಡುತ್ತೆ. ಶಾಸಕ ಜನಾರ್ದನ್ ರೆಡ್ಡಿ ನೀಡಿದ ದೂರಿನ ತನಿಖೆ, ಹಾಗೆ ಮೃತ ರಾಜಶೇಖರ್ ಸಹೋದರ ಈಶ್ವರ್ ನೀಡಿರುವಂತಹ ದೂರು, ಜೊತೆಗೆ ಶಾಸಕ ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ನೀಡಿದಂತಹ ಒಂದು ದೂರು, ಡಿವೈಎಸ್ಪಿ ಚಂದ್ರಶೇಖರ್ ನೀಡಿದಂತಹ ಸ್ವಯಂ ಪ್ರೇರಿತ ದೂರು. ಈ 4 ಪ್ರಕರಣದ ತನಿಖೆಯನ್ನ ಈಗ ಸಿಐಡಿ ಹೆಗಲಿಗೆ ಹಾಕಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಡಾಕ್ಟರ್ ಎಂ ಸಲೀಂ ಆದೇಶ ಹೊರಡಿಸಿದ್ದಾರೆ. ಸೊ ಹಾಗಾಗಿ ಇವತ್ತಿನಿಂದ ಸಿಐಡಿ ಅಧಿಕೃತವಾಗಿ ಆ ಕೇಸಸ್ಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ತನಿಖೆಯನ್ನ ಮಾಡುತ್ತೆ. ಈಗಾಗಲೇ ಇದರಲ್ಲಿ ಅರೆಸ್ಟ್ ಆದಂಥವ್ರನ್ನ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಒಂದು 25 ಜನರಿಗೆ ಈಗಾಗಲೇ ಜಾಮೀನು ಕೂಡ ಮಂಜೂರಾಗಿರುವಂಥದ್ದು. ಒಬ್ಬನ ಮಾತ್ರ ಇದುವರೆಗೂ ಕೂಡ ಆತನಿಗೆ ಜಾಮೀನು ಸಿಕ್ಕಿಲ್ಲ. ಆತ ಇನ್ನೂ ಕೂಡ ಜೈಲಿನಲ್ಲೇ ಇದ್ದಾನೆ. ಆತ ಸತೀಶ್ ರೆಡ್ಡಿಯ ಗನ್ ಮ್ಯಾನ್ ಆಗಿರುವಂಥವನು, ಗುರುಚರಣ್ ಸಿಂಗ್ ಅಂತ ಹೇಳಿ. ಆತನಿಗಿನ್ನೂ ಕೂಡ ಜಾಮೀನಾಗಿಲ್ಲ. ಇನ್ನು ಉಳಿದಂತೆ ಈಗ ಸಿಐಡಿ ಹೆಗಲಿಗೆ ಬಿದ್ದಿದೆ ಈಗ ತನಿಖೆಯ ಜವಾಬ್ದಾರಿ. ಸೊ ಎಲ್ಲ ವಿಡಿಯೋಗಳನ್ನು ತೆಗೆದುಕೊಂಡು, ಜೊತೆಗೆ ಅಲ್ಲಿದ್ದಂಥ ಕೆಲವೊಂದಷ್ಟು ಪ್ರತ್ಯಕ್ಷದರ್ಶಿಗಳ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡು ನಂತರ ವರದಿಯನ್ನು ಸಿದ್ಧಪಡಿಸ್ತಾರೆ ಸಿಐಡಿ ಅಧಿಕಾರಿಗಳು. ಇನ್ಮೇಲೆ ಸಿಐಡಿ ತನ್ನ ತನಿಖೆಯನ್ನು ಮುಂದುವರಿಸುತ್ತೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ವಿನಾಯಕ್ ನೀಡ್ತಾರೆ. ವಿನಾಯಕ್, ಈಗ 6 ಕೇಸ್ಗಳ ಪೈಕಿ 4ನ ಮಾತ್ರ ಈಗ ಸಿಐಡಿ ಹೆಗಲಿಗೆ ಕೊಟ್ಟಿರುವಂಥದ್ದು ವಿನಾಯಕ್. ಅಂದ್ರೆ ಇನ್ನು ಉಳಿದ 2 ಕೇಸು ಲೋಕಲ್ ಪೊಲೀಸೇ ಈಗ ಇನ್ವೆಸ್ಟಿಗೇಟ್ ಮಾಡುತ್ತೆ ಅಂತ ಅನ್ಸುತ್ತೆ. ಸೊ ಈ ಕೇಸಸ್ನಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಈಗ ಸದ್ಯಕ್ಕೆ, ಏನು ಅಪ್ಡೇಟ್ಸ್ ಇದೆ ಹಾಗಾದ್ರೆ ವಿನಾಯಕ್? ಖಂಡಿತ ರೆಹಮಾನ್, ಇದು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಏನು ಗಲಭೆ ಆಯಿತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಏನು ಸಾವನ್ನಪ್ಪಿದ, ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 6 ಕೇಸ್ಗಳು ದಾಖಲಾಗಿತ್ತು. ಅದರ ಪೈಕಿ ಪ್ರಮೋಟ ಕೇಸನ್ನ ಒಂದು ಹಿಡ್ಕೊಂಡ್ರು ಕೂಡ ಚಂದ್ರಶೇಖರ್ ಅಂದ್ರೆ ಭರತ್ ರೆಡ್ಡಿ ಆಪ್ತ ಚಂದ್ರಶೇಖರ್ ಕಾರಣ ಏನು ಬ್ಯಾನರ್ ಗಲಾಟೆಗೆ ಕಾರಣಕರ್ತರಾಗಿರ್ತಕ್ಕಂತಹ ಜನಾರ್ದನ್ ರೆಡ್ಡಿ ಅವರು ಮತ್ತು ರಾಮುಲ್ ಅವರು ಮತ್ತು ಸೋಮಶೇಖರ್ ರೆಡ್ಡಿ ಸೇರಿದಂತೆ 11 ಜನರ ಮೇಲೆ ದೂರನ್ನ ಕೊಟ್ಟಿದ್ರು ಒಂದು ಆರೋಪಿಸಿ ಆ ಘಟನೆ ಸಂಬಂಧಪಟ್ಟಂತೆ. ಹೀಗಾಗಿ ಸುಮಾರು 4 ಕೇಸ್ಗಳನ್ನ ಈಗಾಗಲೇ ಸಿಐಡಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿರ್ತಕ್ಕಂಥ ಬಳ್ಳಾರಿ ಎಸ್ ಪಿ ಅವರು ಕೂಡ ಆ ಕೇಸ್ ಫೈಲ್ಗಳನ್ನ ಬೆಂಗಳೂರಿಗೆ ಹೋಗಿ ಸಿಐಡಿ ಟೀಮ್ಗೆ ಅದನ್ನ ಕೊಡ್ತಾರೆ. ನಂತರದಲ್ಲಿ ಇನ್ನುಳಿದ 2 ಕೇಸ್ಗಳನ್ನ DCR ಅಂದ್ರೆ ಅಟ್ರಾಸಿಟಿ ಕೇಸ್ ಆಗಿರೋದು, ಇನ್ನೊಂದು ಕೇಸ್ಗಳನ್ನೇ ಇಲ್ಲಿ ಸ್ಥಳೀಯ ಪೊಲೀಸರು ಕೂಡ ನಿಭಾಯಿಸಿದ ಮಾಹಿತಿ ಕೂಡ ದೊರೆತಿರುವುದು. ಅಂದ್ರೆ ಬಳ್ಳಾರಿಯಲ್ಲಿರ್ತಕ್ಕಂಥ ಸುಮಾರು ಏನು ಬ್ಯಾನರ್ ಗಲಾಟೆ ಸಂಬಂಧಪಟ್ಟಂತೆ ಏನು 6 ಕೇಸ್ಗಳಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನಕ್ಕೊಂದು ರಾಜಕೀಯ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತದ್ದು. ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಘಟನೆಗೆ ಸಂಬಂಧಪಟ್ಟಂತ ಹಲವು ಸಾಕ್ಷಿಗಳನ್ನ ವಿಡಿಯೋ ಆಧಾರಗಳವಾಗಿ ಸಾಕ್ಷಿಗಳನ್ನು ಕೂಡ ಹೊರಬಿಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಕೂಡ ಸಾಕಷ್ಟು ಗಂಭೀರವಾಗಿ ಈ ಘಟನೆಯನ್ನ ಪರಿಗಣನೆ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಹೀಗಾಗಿ ಈಗಾಗಲೇ ಸಿಐಡಿಗೆ ವಹಿಸಿರ್ತಕ್ಕಂತಹ ಸರ್ಕಾರವು ಈಗ ಇನ್ನೇನು ಸೋಮವಾರ ಅಥವಾ ನಾಳೆ ಸಿಐಡಿ ಟೀಮ್ ಬಳ್ಳಾರಿಗೆ ಬಂದು ಆ ಕೇಸ್ಗಳನ್ನ ಕೈಗೆತ್ತಿಕೊಂಡು ತನಿಖೆ ಕೂಡ ಆರಂಭ ಮಾಡೋದು. ಜೊತೆಗೆ ಇನ್ನೊಂದು ಕಡೆ ಬಿಜೆಪಿ ಅವರು ಕೂಡ ಜನಾರ್ದನ್ ರೆಡ್ಡಿ ಕೂಡ ಈ ಕೇಸನ್ನ ಸಿಬಿಐಗೆ ವಹಿಸಬೇಕು ಅನ್ನೋ ಇದೇ 17 ತಾರೀಕು ಬೃಹತ್ ಪ್ರತಿಭಟನೆ ಮಾಡ್ತಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ರೈಟ್, ಥ್ಯಾಂಕ್ ಯು ವಿನಾಯಕ್.